ಇವತ್ತು ಎಲ್ಲ ನಮ್ಮ ಗೆಳೆಯರ ಜೊತೆ ಹದ್ದಿನಕಲ್ಲು ಹನುಮಂತರಾಯ ಆ ಐತಿಹಾಸಿಕ ಸ್ಥಳಕ್ಕೆ ನಮ್ಮ ಒಂದು ಪಯಣ. 2016ರಲ್ಲೂ ಹೋಗಿದ್ವಿ, ಈ 2025ರಲ್ಲೂ ಹೋಗಿದ್ದೀವಿ. ಅದರ ಬಗ್ಗೆ ಒಂದು ಕಿರುಪಡಿ ನೋಡಿ ಫ್ರೆಂಡ್ಸ್, ಇವರೇ ಪ್ರೋ ರೈಡರ್ಸು ಇಬ್ರು ಒಟ್ಟಿಗೆ ಹೊಡೆದವರು ಬತ್ತವ್ರೆ. ನೋಡಿ ನೋಡಿ ನಮೋ ನಿಖಿಲ ರಕ್ಷಾಕರಂ ರುದ್ರರೂಪಂ ನಮೋ ಮಾರುತಿ ರಾಮದೂತಂ ನಮಾಮಿ. ಇದು ಬೆಟ್ಟದ ಕೆಳಗೆ ಆದರೆ ಬೆಟ್ಟದ ಮೇಲೆ ಇಲ್ಲಿದೆ. ಇವತ್ತು ಅಲ್ಲಿಗೆ ನಾವು ಮೇಲೆ ಹೋಗ್ತಾ ಇದ್ದೀವಿ. ನೋಡೋಣ, 2016-17ರಲ್ಲಿ ಹೋಗಿದ್ದು, ಮತ್ತೆ ಈಗ ಎತ್ತುತ್ತಾ ಇದ್ದೀವಿ. ಇಂಟ್ರೆಸ್ಟ್ ಆಗೈತೆ ಹೋಗೋದು. ಫ್ರೆಂಡ್ಸ್ ಎಲ್ಲ ಬಂದಿದೆ. ಫ್ರೆಂಡ್ಸ್ ಬೇಡ, ಇವರು ಹರೀಶ್ ಅಂತ, ಇವರು ನಮ್ಮ ರೈಡರಲ್ಲಿ ಒಬ್ಬರು. ಇವರು ಭರತ್ ಅಂತ ಇದಾದ್ಮೇಲೆ ನೆಕ್ಸ್ಟು ಅಲ್ಲಿ ಹೋಗ್ತೀವಿ, ಹನುಮಂತರಾಯನ ದೇವಸ್ಥಾನಕ್ಕೆ. ಇವರು ಮೋಹನ್ ಅಂತ. ಈಗ ಸೊ ನಮ್ಮ ಫೈನಲ್ ಡೆಸ್ಟಿನಿ ಅದು. ಥ್ಯಾಂಕ್ ಯು. ಇಳಿಯಪ್ಪ ಓಮ್ ಚೋಟು ಹೊತ್ತು ಕಮಾನ್. ಜೈ ಆಂಜನೇಯನ. ಅತ್ತ ಬಂದ ಬಂದ ಅತ್ತ ಅತ್ತ ಬಂದ್ವಿ, ಡೆಸ್ಟಿನೇಷನ್ ರೀಚ್ ಆದ್ವಿ. ಬೆಟ್ಟದ ಮೇಲಿರೋಂಥ ದೇವಸ್ಥಾನ. ಮನ ಮುಗೀತು. ಕೈ ಮುಗಿ ಸಿಕ್ತು ನೋಡಲ್ಲಿ. ನಾವು ಮಾಡಿಲ್ಲ ಅನ್ಕೊಂಡು ನೀವು ಚೆನ್ನಾಗಿದೆ. ನೀನು ಅವನ ಮುಂದೆ ಸೋಲ್ಬಾರ್ದಣ್ಣ, ನೀನು ಐಫೋನ್ ಎತ್ಕೊಳ್ಳೋಣ ಅಂತ. ನೋಡಿ ಫ್ರೆಂಡ್ಸ್, ಇವರೇ ಪ್ರೋ ರೈಡರ್ಸು ಇಬ್ರು ಒಟ್ಟಿಗೆ ಹೊಡೆದವರು ಬತ್ತವ್ರೆ. ನೋಡಿ ನೋಡಿ. ಹಾಯ್ ಫ್ರೆಂಡ್ಸ್, ನೋಡಿ ಇವತ್ತು ಹದನಕಲ್ಲು ಹೋಗ್ತಾ ಇದ್ದೀವಿ. ಬಹುದಿನಗಳ ನಂತರ, ಬಹು ವರ್ಷಗಳ ನಂತರ, 9 ವರ್ಷಗಳ ನಂತರ. ಇವರು ನಮ್ಮ ಡ್ರೈವರು, ಇವರು ಮೋಹನ್ ಅಂತ. ಇವರು ಏನು ಅಂದಲ್ಲ ಡೈಲಾಗ್ ಹೇಳೋದು, ಒಟ್ಟಿಗೆ ಹೊಡ್ತಾವ್ರು ಇವರಿಬ್ರು ಪ್ರೋ ರೈಡರ್ಸ್. ಒಂದೇ ತರ ಡ್ರೆಸ್ ಹಾಕತ್ತಾರೆ, ಒಂದೇ ತರ ಜೀನ್ಸ್ ಎಲ್ಲ ಮಾತಾಡ್ಕೊಂಡು ಹಾಕತ್ತಾರ, ಅವಳಿ ಜೋಳಿನೇ ಅವ್ರಿಬ್ರು. ಅದು ಒಂದೇ ತರ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ರಾಮನಾಮ ಹಾಡಿರೋ ರಾಮ ಬರುವನು, ಅವನ ಹಿಂದೆ ಹನುಮನು ಇದ್ದೇ ಇರುವನು. ವಿಶ್ವರೂಪಿ ರಾಮಚಂದ್ರನು, ವಿಶ್ವಕ್ಕೆಲ್ಲ ಮಾದರಿ ಶ್ರೀರಾಮನು. ವೇದ ವೇದಾಂತ ಓಂಕಾರ, ರಾಮನಾಮ ಎಲ್ಲೆಲ್ಲೂ ಸಂಚಾರ. ಹಾಡೋ
ಇದು ಮದ್ದಿನ ಕಲ್ಲಿನ ಹನುಮಂತರಾಯ ಕೆಳಗಡೆ ಇರುವಂಥ ದೇವಸ್ಥಾನ. ಇದು ಬೆಟ್ಟದ ಕೆಳಗೆ ಆದರೆ ಬೆಟ್ಟದ ಮೇಲೆ ಇಲ್ಲಿದೆ. ಇವತ್ತು ಅಲ್ಲಿಗೆ ನಾವು ಮೇಲೆ ಹೋಗ್ತಾಯಿದ್ದೀವಿ. ನೋಡೋಣ, 2016-17ರಲ್ಲಿ ಹೋಗಿದ್ದು, ಮತ್ತೆ ಈಗ ಎತ್ತುತ್ತಾ ಇದ್ದೀವಿ. ಇಂಟ್ರೆಸ್ಟ್ ಆಗೈತೆ ಹೋಗೋದು. ಫ್ರೆಂಡ್ಸ್ ಎಲ್ಲ ಬಂದಿದ್ದೀವಿ. ಏನಾಗುತ್ತೋ ವಾಕ್ ಮಾಡಿ ಮುಗಿಸೇ ಬಿಡೋಣ ಅದಿನ ಕಲ್ಲನ್ನ ಇವತ್ತು. ನಮ್ಮ ಫ್ರೆಂಡ್ಸ್ ಇವರು ಹರೀಶ್ ಅಂತ, ಇವರು ನಮ್ಮ ರೈಡರಲ್ಲಿ ಒಬ್ಬರು. ಇವರು ಭರತ್ ಅಂತ ಅದ್ದಿನಕಲ್ಲು ಹನುಮಂತರಾಯನ ಟೆಂಪಲ್ಲು ಇದ್ದೇನೆ. ಇದಾದಮೇಲೆ ನೆಕ್ಸ್ಟು ಅಲ್ಲಿ ಹೋಗ್ತೀವಿ ಹನುಮಂತರಾಯನ ದೇವಸ್ಥಾನಕ್ಕೆ. ಇವರು ಮೋಹನ್ ಅಂತ. ಈಗ ಸೊ ನಮ್ಮ ಫೈನಲ್ ಡೆಸ್ಟಿನಿ ಅದು. ಥ್ಯಾಂಕ್ ಯು. ಬರ್ಕಳ ಟೀದು 40 ಆಯ್ತು ಸುಮ್ಮೀರ. ಅದ್ದಿನಕಲ್ಲು ಹನುಮಂತರಾಯ ಟೆಂಪಲ್, ನೀವು ಕೆಳಗಡೆ ಇರೋ ಟೆಂಪಲ್ನ ನೋಡಿದ್ರಿ. ಈಗ ನಾವು ಕಾರಲ್ಲಿ ಬೆಟ್ಟದ ಮೇಲ್ಗಡೆ ಇರೋ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಅಂದರೆ ಕಾರ್ ಹೋಗಲ್ಲ ಮೇಲೆ, ಸೊ ಕಾರ್ನ ಪಾರ್ಕ್ ಮಾಡಿ ನಂತರ ಬೆಟ್ಟ ಹತ್ಕೊಂಡು ಹೋಗ್ಬೇಕಾಗುತ್ತೆ. ಈಗ ಕಾರಲ್ಲಿ ಹೋಗ್ತಾ ಇದ್ದೀವಿ ಬೆಟ್ಟದ ಕೆಳಗಡೆ. ಆಫ್ಟರ್ ಲಾಂಗ್ ಟೈಮ್ ಹೋಗ್ತಾ ಇರೋಂಥದ್ದು. ಸೊ ಇದೇ ಬೆಟ್ಟ. ನೋಡಿ ಕಾರೆಲ್ಲ ಬರ್ತಾ ಇದ್ದಾವೆ. ಇವರೆಲ್ಲ ಬೆಟ್ಟಕ್ಕೆ ಹೋಗಿರೋರೆ. ಸೊ ಮುಗಿಸ್ಕೊಂಡು ದರ್ಶನ ಮುಗಿಸ್ಕೊಂಡು ಬರ್ತಾ ಇದ್ದಾರೆ. ಎಲ್ಲರಿಗೂ ಒಳ್ಳೇದಾಗಲಿ. ಹಾಗೆ ನಾವು ಹೋಗ್ತಾ ಇದ್ದೀವಿ. ನಮ್ಮ ಫ್ರೆಂಡ್ಸ್ಗೆಲ್ಲ ಒಳ್ಳೇದಾಗಲಿ, ನಮಗೂ ಒಳ್ಳೇದಾಗಲಿ ಕೇಳ್ಕೊಳ್ಳೋಣ. ಎನರ್ಜಿನೇ ಇಲ್ವಲ್ಲ, ಶುರುವಾಯಿತು ಕಣಪ್ಪ. ಎಲ್ಲ ಕರ್ಕೊಂಬಂದು ಬೆಟ್ಟಗಳ ಕರ್ಕೊಂಬರ್ತಾರೆ ಇವರು. ಈಗ ಹಿಂಗೊಂದು ಇನ್ಶರ್ಟ್ ಮಾಡ್ಕೊಂಡು ಇಡಿಯೋಷ್ಟಲ್ಲಿ ನೋಡ ಹೆಂಗಿರ್ತಾನೆ ಅಂತ. ಬೆಟ್ಟ ಪೀಕ್ ಇದೆ. ಒನ್ ಡೇ ಟ್ರೆಕ್ಕಿಂಗ್ ಮಾತ್ರ ಹೇಳಿ ಮಾಡಿಸಿದ ಜಾಗ, ಅದರಲ್ಲೂ ಹುಡುಗರಿಗಂತೂ. ಹೋಗ್ತಾ ಇದ್ದೀವಿ ನಡ್ಕೊಂಡು. ಇಳಿಯಪ್ಪ ಓಮ್. 5 minutes ಬ್ರೇಕ್. ಶಿಷ್ಯ ಹೆಂಗಾಯ್ತು ಟ್ರೆಕ್ಕಿಂಗು? ಸೂಪರ್ ಆಗೈತೆ. ಬರೀ ಅರ್ಧನೇ ಹತ್ತಿರೋದು ನಾವು, ಅಷ್ಟಕ್ಕೆ ನೋಡಿ ಎಷ್ಟೊಂದು ಜನ ಸುಸ್ತಾಗಿ ಕೂತ್ಕೊಂಡಿದ್ದಾರೆ. ಇಲ್ಲಿದೆ ಅಲ್ಲಿ ನಮ್ಮ ಹುಲಿ ಕುತ್ತಿ. ಎಲ್ಲಿದ್ಯಾ ಹುಲಿ? ಹುಲಿ ಏನು ಬೇಡ. ಪಾಪ ಅವನು ಕೊಡಚಾದ್ರಿನೂ ಹತ್ತಿಸಿದ್ವಿ, ಇಲ್ಲೂ ಹತ್ತಿಸ್ತಾವೆ. ಬೈಕ್ ಐತಾನೆ ಬರೀ ಹತ್ತಿಸ್ತಾನೆ ಇರೋ ಅಂತ. ಒಬ್ಬ ರಾಕ್ ಸ್ಟಾರ್ ಇದ್ದಾರೆ, ತೋರಿಸ್ತೀನಿ ರೀ. ಇಲ್ಲಿ ಸಲಾಂ ರಾಕಿ ಬಾಯ್. ಇಲ್ಲಿ ಕರೆಕ್ಟ್ ನಂಗೆ ಸಚಿನ್ ನೋಡ್ದಂಗೆ ಫೀಲ್ ಆಯ್ತು ಈಗ ನೋಡಿ. ಎಲ್ಲ ಬೆವರಿ ಸುಟ್ಟಾಗಿ ಕೂತಿದ್ರೆ ಇಲ್ಲಿ ಇಲ್ಲೊಬ್ಬ ಕೂತವ್ರು ನಿಂತವ್ನು ನೋಡಿ, ರಾಕಿ ಬಾಯ್, KGF ರಾಕಿ ಬಾಯ್ ಇದ್ದಂಗೆ ಇವರು. ಹಾಂ ಅವರೇ. ಹುಲಿ ಬರ್ತಾ ಇದೆ. ಇಲ್ಲ ನಡೀತಾನೆ, ನಮ್ಮ ಹುಡುಗ ನಡೀತಾನೆ.
ಏ ಇಷ್ಟೇ ಹತ್ರ ಬಾರ, ಇನ್ನೊಂದು 10 ಮೆಟ್ಲಕ್ಕನ ಬಾರ. ಏ ಆಗೋಯ್ತದ ಬಾರ. ಬಾ. ಅರ್ಧ ಬೆಟ್ಟ ಹತ್ತಿದೀವಿ, ಹಾಂ ಇನ್ನೂ ಅರ್ಧ ಬೆಟ್ಟ ಐತೆ. ಅರ್ಧ ಬೆಟ್ಟಿಗೆ ಸುಸ್ತಾಗ್ಬಿಟ್ಟಿದೆ. ಅರ್ಧ ಬೆಟ್ಟ ಐತೆ, ಹತ್ತನು. ನಿಮ್ಮ ಅಭಿಪ್ರಾಯ ಹೇಳಿ ಬಾಸ್. ಮುಕ್ಕಾಲು ಭಾಗ ಬಂದಿದ್ದೀವಿ, ಇನ್ನು ಕಾಲು ಭಾಗ ಮಾತ್ರ. ಏ ನೋಡಿ ಬೆಂಗಾಲ್ ಟೈಗರ್ ನೀರು ಕುಡಿತಾ ಇದೆ. ಸೊ ಇದಿಷ್ಟೇ, ಆಲ್ಮೋಸ್ಟ್ ಒಂದು 70% ಹತ್ತಿದ್ದೀವಿ. ವ್ಯೂ ಮಾತ್ರ ಸೂಪರ್ ಆಗಿದೆ. ಅಂತೂ ಇಂತೂ ನಮ್ಮ ಹುಲಿ ಬಂದರು. ಹೇಗಿತ್ತು ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳಿ? ಮಾತಾಡಿಸ್ತಿರ್ತೀವಿ ನಮಗೆ ಅಣ್ಣ ನಾನು ಕೇಳಿ. ನೀವು ಇದೇ ಫಸ್ಟ್ ಟೈಮ್ ಬಂದಿರ. ನಮ್ಮ ಮಂಜು ಥರ ಹೈಟಿಗೆ ಎಷ್ಟು ಬೇಕು ಅಷ್ಟಿದ್ದಾರೆ. ಸೊ ಒಂದು 40% ಹತ್ತಿದ್ದೀವಿ, ಒಂದು 70%. ಸೊ ಒಳ್ಳೆ ವ್ಯೂ, ತುಂಬ ಚೆನ್ನಾಗಿದೆ ವ್ಯೂ ಮಾತ್ರ. ನೋಡಿ ಅಲ್ಲೇ ಹೈವೇ, ಹಾಸನ್ ಟು ವಯಾ ಬ್ಯಾಂಗ್ಳೂರು ಹೈವೇ. ಅಲ್ಲಿಂದ ತುಂಬ ಹತ್ರದಲ್ಲಿರೋವಂಥದ್ದು ಪ್ಲೇಸು, ತುಂಬ ಚೆನ್ನಾಗಿದೆ. ಫ್ರೆಂಡ್ಸ್ಗಳಿಗಂತೂ ಒಳ್ಳೆ ಟ್ರೆಕ್ಕಿಂಗ್ ಜಾಗ. ಇನ್ ಇಯರ್ ಬಂದಿದ್ದೀವಿ. ಸೊ ಒಂದು ಇಲ್ಲಿ ನಮ್ಮ ನೋಡಿ ಇವರಂತೂ ಹೆಸರು ತಕ್ಕನಾಗೆ ನಡೀತಾ ಇದ್ದಾರೆ. ಎನರ್ಜೆಟಿಕ್ ಅಲ್ಲ, ನಾವಿಟ್ಟಿರೋದು ಲೆಜೆಂಡ್ ಅಲ್ಟ್ರಾ ಪ್ರೋ ಮ್ಯಾಕ್ಸ್. ನೋಡಿ ಪ್ರೋ ಮ್ಯಾಕ್ಸ್. ಓ ಪದ್ದು, ಹಿಡನ್ ಪ್ಲೇಸ್. ನಮ್ಮ ಹುಡುಗರು ಆಲ್ರೆಡಿ ಬಂದು ನಿಂತ್ಬಿಟ್ಟವ್ರೆ ಇಲ್ಲಿ. ಹಾಂ, ಪ್ರಾಣ ತಿಂತವ್ರು ನಮ್ಮನ್ನ. ಇರೋ ತೆಗಿತೀನಿ. ಲೈಟಾಗಿ ಮಳೆ ಬರ್ತಿದೆ, ಚೆನ್ನಾಗಿದೆ. ಚೋಟು ಹೊತ್ತು, ಕಮಾನ್. ಜೈ ಆಂಜನೇಯನ. ಅತ್ತ ಬಂದ ಬಂದ ಅತ್ತ ಅತ್ತ. ಹುಲಿ ರೆಡಿ. ಈ ವಯಸ್ಸಿಗೆ ಏನಣ್ಣ. ಸೊ ಫೈನಲಿ ಬಂದ್ವಿ, ಡೆಸ್ಟಿನೇಷನ್ ರೀಚ್ ಆದ್ವಿ. ಬೆಟ್ಟದ ಮೇಲಿರೋಂಥ ದೇವಸ್ಥಾನ. ಸೊ ದಯವಿಟ್ಟು ಕಸನ ಆದಷ್ಟು ಇಲ್ಲದ ನಮ್ಮ ಚೋಟು ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ದಯವಿಟ್ಟು. ಮನ ಮುಗೀತು. ಕೀರ್ತಿ ಬಾ ಬಾ ಬಂತು, ಕಮಾನ್. ಹಾ ಬಿಡ, ಕೈ ಮುಗಿ. ಸಿಕ್ತು ನೋಡಲ್ಲಿ. ಬಂದ್ವಿ. ಹೇಗಿತ್ತು ಕಿರಣ್? ಸೂಪರ್ ಟ್ರೆಕ್ಕಿಂಗು ಮೋನ ಹೇಳ. ಬಾಸ್ ಲೆಜೆಂಡ್ ಅವ್ರ ಬಿಡಿ, ಅವ್ರ ಬಗ್ಗೆ ಮಾತಾಡಂಗಿಲ್ಲ ಹೇಳ.
ಬಿಸ್ನೆಸ್ ಸೇಲ್ಸ್ ಕಂಪ್ಯೂಟರ್ ಮೊಬೈಲ್ ಏನಾರ ಚಾರ್ಜರ್ ವೈರ್ ಬೇಕು ಅಂದರೆ ಅವ್ರನ್ನೇ ಕಾಂಟ್ಯಾಕ್ಟ್ ಮಾಡಿ. ಅದರಲ್ಲೂ ಅವ್ರು ಗುತ್ತಿಗೆಗೆ ತಗೊಂಡವ್ರೆ. ಯಾವುದಾದ್ರು TMB ಅಲ್ಲ ಲೈನ್ ಈಗ ಲೈನು ಸೊ ಇವರೇ ಪ್ರಸಾದ ಕೊಟ್ಟಿದ್ದು. ಥ್ಯಾಂಕ್ ಯು, ಒಳ್ಳೇದಾಗಲಿ ಅವ್ರು ಅಂದ್ಕೊಂಡಿದ್ದು. ಅವರೇ ಕೊಟ್ಟಿದ್ದು. ಗ್ರೇಟ್ ದೇವಸ್ಥಾನ ಸುತ್ತಬಿಟ್ಟು ಹೋಗ್ತಾ ಇದೆ. ಮುಂದೆ ವೈಟ್ ಇರಬೇಕು ತಲೆ, ಅದು ದೇವ್ರದ್ದು ಅಂತ. ಇದಕ್ಕೆ ನೋಡೋದು ವೈಟ್ ಐತೆ, ಇದು ದೇವ್ರ ಸುತ್ತದ. ಒಂದೊಂದು ಸತಿ ವೈಟ್ ಇದೆ ನೋಡ್ದಾ. ನಾವು ಬರ್ತಿದ್ದಂಗೆ ಕರೆಕ್ಟಾಗಿ ಮಂಗಳಾರತಿ ಐತೆ. ನಿಮ್ಮಂಥವ್ರು ಬಂದಾಗ ಫುಲ್ ಮಾಡಕ್ಕೆ ಬಿಡ್ತೀರ ನಮ್ಮ ಹತ್ರ. ಲೆಟ್ಸ್ ಸ್ಟಾರ್ಟ್. ಇಳಿತಾ ಇದ್ದೀವಿ, ಫೋಟೋ ಅಂತ ಇಳಿತಾ ಇದ್ದೀವಿ. ಹಿಂಗೆ ಬಾ ಇವನು ಅದು ಇದ್ರೆ ಕಣ ಈಗ ನೆನಪಲ್ಲಿ ಬರೋದು ಎಲ್ಲ ಇಳಿತಾ ಇದ್ದೀವಿ. ಸಾಕು ಒಂದೆರಡು ಫೋಟೋ. ಆ್ಯಕ್ಚುಲಿ ಇಳಿತಾ ಇರೋದು ನಮ್ಮ ಬಾಸು ಇಳಿತಾ ಇದ್ದಾರೆ, ಲೆಜೆಂಡ್. ಅವರೇ ನೋಡಿ, ಅವರೇ. ಹಾಂ ನೋಡಲ್ಲಿ ಮಳೆ ಬೀಳ್ತಿರೋದು. ಮಳೆ ಹುಯ್ತಿರೋದು ಕವರ್ ಆಗ್ತಾ ಇದೆ. ಎಲ್ಲ ಪ್ಲಾಸ್ಟಿಕ್ ಒಂದು 3 ಬೆಟ್ಟ ಹತ್ತಿ ಇಳಿಸ್ಬೋದು. ನಾವು ಹೋಗೋದು ಹೆಂಗೆ ನಿಮ್ಗೆ ಗೊತ್ತಿಲ್ವಾ? ಟ್ರಕ್ಕಿಂಗು. ಸೊ ಇಳ್ತಾ ಇದ್ದೀವಿ. ಮಳೆ ಬರುವಂಥ ಮುನ್ಸೂಚನೆ ಬರಬೇಕು, ಚೆನ್ನಾಗಿರ್ತದೆ. ಈ ಪ್ಲಾಸ್ಟಿಕ್ ಎಲ್ಲ ಹಿಂಗೆ ಎಸ್ತಿದ್ದಾವೆ. ಎಷ್ಟು ಪ್ಲಾಸ್ಟಿಕ್ ಇದೆ, ದಯವಿಟ್ಟು ಪ್ಲಾಸ್ಟಿಕ್ಗಳನ್ನ ಅವಾಯ್ಡ್ ಮಾಡಿ. ಅಜ್ಜಿ ಅಂತವ್ರು ಇಳಿತಾ ಇದ್ದಾರೆ ಎಲ್ಲ ವಿಂಬಾರ್ ಎಲ್ಲ ಬಿಟ್ಬಿಟ್ಟು ತಪ್ಪಲ್ಲಿ ಪಾತ್ರೆ ಹೊಂದಿಸ್ತಾರೆ. ನೋಡಿ. ಎಲ್ಲ ವಿಂಬಾರ್ ಸರಿ ಕಣಕ್ಕೆ ನೀವು ನಿಮ್ಮ ವಯಸ್ಸು ಪಾತ್ರೆ ಅಲ್ಲ ಬಟ್ಟೆ ಸೋಪು ಹಾಗೆ ಕುಡ್ಸಿ ನಮಗೆ ವೀಕ್ ಮಾಡಾಕ್ಬಿಡೋರೆ. ಅಲ್ಲ ನಿಮ್ಮ ವಯಸ್ಸು ಬರೋಷ್ಟೊತ್ತೆ ನಾವು ಇರ್ತೀವ ಇಲ್ವೋ ಗೊತ್ತಿಲ್ಲ. ಉಜ್ಜಿ ಎಷ್ಟು ಚೆನ್ನಾಗಿ ಗಟ್ಟಿಯಾಗಿದ್ದೀವಲ್ಲಪ್ಪ. ಅದೇ ಹೇಳ್ತಿರೋದು ನೋಡಿ. ಪಲಾವ್ ಉಣ್ಲಿಲ್ಲ, ಕೇಸರಿ ಬಾತ್ ಉಣ್ಲಿಲ್ಲ, ಚಿತ್ರಾನ್ನ ಉಣ್ಲಿಲ್ಲ, ಅದು ಉಂಡಿರೋದಕ್ಕೆ ಈಗ ಇವತ್ತು ನೀವು ಅವರೆಲ್ಲ ಚೆನ್ನಾಗಿ ನಡೀತಾ ಇರೋದು. ಹೆಜ್ಜೆ ನೋಡಿ ಕಲಿಬೇಕು ನಾವು. ಅಜ್ಜಿ ಎಷ್ಟು ವಯಸ್ಸು? 85. ನಿಮ್ಮ ವಯಸ್ಸಿಗೆ ನಾವು ಇರೋದಿಲ್ಲ ಬಿಡಿ. ಗೊತ್ತಾ ನಮ್ಮ ಅಪ್ಪನ ಮನೆ ದೇವ್ರಿದು ಗೊತ್ತಾಯಿತು. ಈಗ ಸ್ವಲ್ಪ ವರ್ಷದಿಂದ ಗೊತ್ತಿರಲಿಲ್ಲ. ಬಂತು. ಮಳೆ ಬರ್ತಿದೆ.
ಮಳೆಯಲ್ಲಿ ಪೂರ್ತಿ ಹಿಂದೆದ್ದೋದು ಮಳೆ ಕೆರೆ ಫುಲ್ಲು ಮಳೆ ಮಳೆಯಲ್ಲೂ ನಡ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಅರ್ಧ ಇಳ್ದಿದ್ದೀವಿ, ಇನ್ನು ಮಳೆ ಬರ್ತಾ ಇದೆ ನೋಡಿ. ಅಯ್ಯೋ ನಡಿಯ ಪುಟ ಅಮ್ದಿರ್ ಮೊದ್ಲು ಅಮ್ದಿರ್ ನೋಡ್ಕೊಳ ಮೊದ್ಲು ಆ ಅಮ್ದಿರ್ ನೋಡೋಣ ಅಂತೀವಿ. ಅದೆಲ್ಲರೂ ಇದ್ದಾರೇನೋ ಬೇಕಾದ್ರೆ ಬೇಜಾರು ಮಾಡ್ಕೊತಾರೆ. ನಾವು ಅಮ್ದಿರಿಂಗ್ ಅಂತ ನಾವು ಮಾಡಿಲ್ಲ ಅನ್ಕೊಂಡಿ ನೀವು ಫೈನಾನ್ಸ್ ಕೊಟ್ಟು ಚೆನ್ನಾಗಿದೆ. ಅಣ್ಣ ನೀನು ಅವ್ನ ಮುಂದೆ ಸೋಲ್ಬಾರ್ದಣ್ಣ, ನೀನು ಐಫೋನ್ ಎತ್ಕೊಳ್ಳೋಣ ಅಂತ ಯಾರೋ ಕಿಂಕಿಣಿ ಶರ್ಮನ ಪ್ರಚಂಡ ಕುಳ್ಳದ ಬತ್ತಲವರು ಬರ್ತಾ ಅದು ಯಾವುದೋ ಒಂದು ಡೈಲಾಗ್ ಈಗ ತಾನೆ ಹೇಳಿದ್ನಲ್ಲ, ಅದು ಹೇಳ. ಹೆಂಗಿತ್ತಪ್ಪ ಟ್ರಕ್ಕಿಂಗ್ ಒನ್ ಡೇ ಬಾಸ್? ಬೆಟ್ಟ ಹತ್ತಿರೋದ್ಕ ಬೆಟ್ಟ ಹತ್ತು ಒಳ್ಳೇದು. ಹೆಂಗಿತ್ತು ಶಿಷ್ಯ ನಿಂದು? ಸೂಪರ್ ಆಗಿತ್ತು. ಸೊ ಸ್ಕೋರ್ ಕಮ್ಮಿ ಬಟ್ ಚೆನ್ನಾಗಿತ್ತು, ನಾಟ್ ಬ್ಯಾಡ್.